ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ. ನಮಸ್ಕಾರ ವೀಕ್ಷಕರೇ, ಜಕ್ಕೇನಹಳ್ಳಿ ಒಂದು ಸಣ್ಣ ಗ್ರಾಮ. ನಾವು ಬೆಂಗಳೂರಿಂದ ನಮ್ಮ ಪ್ರಯಾಣವನ್ನ ಶುರು ಮಾಡಿದ್ವಿ. ನಗರದ ಗದ್ದಲವನ್ನ ಹಿಂದೆ ಬಿಟ್ಟು ಹಸಿರು ಹೊಲಗಳು, ಮಣ್ಣಿನ ಸುವಾಸನೆ, ಗ್ರಾಮೀಣ ನಿಸರ್ಗದ ಮಧ್ಯೆ ನಮ್ಮ ಪ್ರಯಾಣ ಮುಂದುವರಿಯಿತು. ಹೋಗುವಷ್ಟರಲ್ಲಿ ನಮಗೆ ಒಂದು ಮಧ್ಯದಲ್ಲಿ ಒಂದು ರಾಮನ ದೇವಸ್ಥಾನ ಸಿಕ್ಕಿತು. ಅದರ ದರ್ಶನ ಪಡೆದ್ವಿ. ಅಲ್ಲಿಯ ಮಾಹಿತಿಯನ್ನ ಸ್ವಲ್ಪ ತೆಗೆದುಕೊಂಡು. ನನ್ನ ಹೆಸರು ರಮೇಶ್ ಕುಮಾರ್ ಅಂತ. ಇಲ್ಲಿ ಪ್ರಧಾನ ಅರ್ಚಕನಾಗಿ ಸೇವೆ ಸಲ್ಲಿಸುತ್ತಿರುತ್ತೇನೆ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ದೊಡ್ಡಪಾಲನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕುಮಾರರಾಮ ಮತ್ತು ಹರಿಯಾಲ ದೇವಿ ಮತ್ತು ಕಂಪಿಲಿರಾಯ ಅನ್ನುವ ದೇವರುಗಳು ಇಲ್ಲಿ ನೆಲೆಸಿರುತ್ತಾರೆ. ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ. ಅದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವರ್ಷವೂ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಇಲ್ಲಿ ಪ್ರತಿ ವರ್ಷದಂತೆ ಪ್ರತಿ ಗುರುವಾರ ಮತ್ತು ಶುಕ್ರವಾರ, ಶನಿವಾರ, ಭಾನುವಾರ ಒಂದು ವಾರಗಳ ಕಾಲ ಜಾತ್ರೆ ನಡೆಯುತ್ತೆ. ಹೊನ್ನಾರದಿಂದ ಶುರುವಾಗಿ ಆಮೇಲಿಂದ ಜಾಗಾರ ಮತ್ತು ಈರ್ಮಾಸ್ತಿ, ಭಾನುವಾರ ದಿವಸ ಸೋಮವಾರ ಜಲದಿ ಉತ್ಸವಗಳು ನಡೆಯುತ್ತೆ. ಮಂಗಳವಾರ ದಿವಸ 12 ಗಂಟೆಗೆ ಸರ್ಕಾರದ ವತಿಯಿಂದ ಮತ್ತು ಆರ್ಯವೈಶ್ಯ ಮಂಡಳಿಯವರ ಕಡೆಯಿಂದ ರಥೋತ್ಸವವು ನಡೆಯುತ್ತದೆ. ಮತ್ತು ಬುಧವಾರ ದಿವಸ ಪಾನಕ ವಿನಿಯೋಗ ಮತ್ತು ಚೆಂಡು ಭಂಡಾರ ಸೇವೆ ಮತ್ತು ಓಕಳಿ ಕಾರ್ಯಕ್ರಮವು ಇರುತ್ತದೆ. ರಾತ್ರಿಗೆ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿರುತ್ತಾರೆ. ಮತ್ತು ಗುರುವಾರ ಇಲ್ಲೇ ಮೇಲುಗಡೆ ದೇವಸ್ಥಾನದ ಹತ್ರ ಉಲ್ರಾಮಪ್ಪನಿಗೆ ಆರತಿ ಸೇವೆ ಮತ್ತು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದುಕೊಂಡು ಹೋಗ್ತಿರುತ್ತವೆ. ಶುಕ್ರವಾರ ಕುಮಾರರಾಮಸ್ವಾಮಿ 4 ಹಳ್ಳಿಗೂ ಊರಾಡುವ ಸೇವೆಯನ್ನು ನಡೆಸಿಕೊಂಡು ಹೋಗುತ್ತಿರುತ್ತೇವೆ. ಮತ್ತು ಭಾನುವಾರ ಮರುಪೂಜೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ. ಭಾನುವಾರಕ್ಕೆ ಮುಕ್ತಾಯವಾಗುತ್ತದೆ ಜಾತ್ರೆ ಕಾರ್ಯಕ್ರಮ. ಮತ್ತು ಪ್ರತಿ ವರ್ಷದಂತೆ ಈ ಶ್ರಾವಣ ಮಾಸದಲ್ಲಿ ಇಲ್ಲಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಡೆಸಿಕೊಂಡು ಬರುತ್ತಿರುತ್ತೇವೆ. ಗ್ರಾಮಸ್ಥರೆಲ್ಲರೂ ಸೇರಿ ಶ್ರಾವಣದಲ್ಲಿ ಮಾಡ್ತೀವಿ. ಮತ್ತು ದಸರಾದಲ್ಲಿ ಸಹ 9 ದಿವಸ ನವರಾತ್ರಿ ಪ್ರಾರಂಭವಾದವಾಗ ದೇವರನ್ನು ಪಲ್ಲಕ್ಕಿಯ ಮೇಲೆ ಕುಂಡಿಸಿರುತ್ತೇವೆ. ಆ ದಸರದ ದಿನದ ದೇವರನ್ನು ಈಚೆ ತೆಗೆದು ಇಲ್ಲಿ ಜಲದಬಾವಿ ಅಂತ ಇದೆ, ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಪೂರೈಸ್ಕೊಂಡು ಮತ್ತು ದೇವರನ್ನು ಬನ್ನಿ ಮರ ಕಡಿಯೋದು ಎಲ್ಲನೂ ಅಲ್ಲಿ ಪೂರೈಸ್ಕೊಂಡು ಅದು ದೇವರನ್ನು ವಾಪಸ್ ಕರ್ಕೊಂಬರ್ತೇವೆ. ಆಮೇಲಿಂದ ಈ ದೇವಸ್ಥಾನಕ್ಕೆ 1300 ವರ್ಷಗಳಷ್ಟು ಹಿಂದಿನ ಇತಿಹಾಸವೂ ಇರುತ್ತದೆ. ಮತ್ತು ಇಲ್ಲಿ ಶಿಲಾಶಾಸನ ಎಲ್ಲವೂ ಸಿಕ್ಕಿದೆ. ಅವತ್ತಿನಿಂದನೂ ಚೆನ್ನಾಗಿ ನಡೆದುಕೊಂಡು ಬರ್ತಾಯಿದೆ. ಇಲ್ಲಿ ಭಕ್ತಾದಿಗಳು ಮತ್ತು ಊರಿನ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ದೇವಸ್ಥಾನ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸಿಕೊಂಡು ಬರುತ್ತಿರುತ್ತೇವೆ. ಭಾನುವಾರ ದಿವಸ ವಿಶೇಷ ಪೂಜೆಗಳು ಎಲ್ಲ ನಡೆಯುತ್ತೆ. ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ನಡೆಸ್ತಾ ಇರ್ತಾರೆ. ಪ್ರತಿ ಭಾನುವಾರ ಸಂಜೆ ಉತ್ಸವಾದಿ ಕಾರ್ಯಕ್ರಮಗಳು ಎಲ್ಲರೂ ಇರುತ್ತೆ ಪ್ರತಿ ಭಾನುವಾರ. ಸಮಸ್ತ ಭಕ್ತ ಮಹಾಶಯರು ಎಲ್ಲರೂ ಈ ಜಾತ್ರೆಯ ಕಾರ್ಯಕ್ರಮಕ್ಕೆ ಬಂದು ಸ್ವಾಮಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಧನುಮನ ಸೇವೆಗಳನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಇನ್ನೊಂದಿಷ್ಟು ಮನಸ್ಸಿಗೆ ಶಾಂತಿ ದೊರಕಿತು. ಬನ್ನಿರಿ ನೀವೆಲ್ಲರೂ ಬನ್ನಿರಿ ನೀವೆಲ್ಲರೂ ಭಕ್ತಿಯ ಹಬ್ಬಕ್ಕೆ ಬನ್ನಿರಿ. ಜಕ್ಕೇನಹಳ್ಳಿಗೆ ನಮ್ಮ ಪ್ರಯಾಣ ಮತ್ತೆ ಸಾಗಿತು. ಸಂಜೆ 6 ಗಂಟೆಗೆ ಜಕ್ಕೇನಹಳ್ಳಿಗೆ ನಾವು ತಲುಪುವಷ್ಟರಲ್ಲಿ ಗ್ರಾಮವೇ ಬೆಳಕಿನ ಹಬ್ಬದಂತೆ ಹೊಳೆಯುತ್ತಿತ್ತು. ವಿದ್ಯುತ್ ಅಲಂಕಾರಗಳಿಂದ ಶೃಂಗಾರಗೊಂಡಿತ್ತು. ಪ್ರತಿ ಮನೆಯಲ್ಲೂ ಸಂಭ್ರಮದ ವಾತಾವರಣ ಇತ್ತು. ಇದು ಜಕ್ಕೇನಹಳ್ಳಿ ಕುಕ್ಕರಿ ಮಾರಮ್ಮ ಅಮ್ಮ ನಮ್ಮ
ನ್ಯಾಯದ ದಾರಿ ತೋರಿಸುವ ದೀಪ. ಬಂಧು ಬಳಗಗಳು ಮನೆ ಮನೆಗೂ ಸೇರಿ ಪೂಜೆಗಳನ್ನ ನೆರವೇರಿಸಿ ದೇವರಿಗೆ ಪ್ರಸಾದ ಅರ್ಪಿಸಿ ಆ ಸಂತೋಷವನ್ನ ಪರಸ್ಪರ ಹಂಚಿಕೊಳ್ತೀವಿ. ಅಲ್ಲೆಲ್ಲ ನೋಡಿದ್ವಿ, ಅದು ತುಂಬಾ ಬ್ಯೂಟಿಫುಲ್ ಮೂಮೆಂಟ್ ಅವೆಲ್ಲ. ಇವಾಗ ಹಬ್ಬ ಬಂದ್ರೆ, ಈ ಶಿವರಾತ್ರಿ ಹಬ್ಬ ಆಗ್ಲಿ, ಬೇರೆ ಬೇರೆ ಹಬ್ಬಗಳ ಬಂದ್ರೆ ಹೇಗೆ ಒಂದು ದೈವಿಕ ಅನುಭವ ಆಗುತ್ತೋ ಹಾಗೆ ಒಂದು ದೈವಿಕ ಅನುಭವ ಆಯ್ತು ನಮ್ಗೆ. ದೇವರ ನಾಮದ ಘೋಷ, ಈ ಮಣ್ಣಿನ ಹೆಮ್ಮೆ ನಾವು, ಈ ಊರಿನ ಜೀವ ನಾವು. ಚೆಕ್ಕೇನಹಳ್ಳಿ ಇದ್ರ ಹಿಂದೆ ಒಂದಷ್ಟು ಸ್ಟೋರಿಗಳಿರುತ್ತೆ, ಕಥೆಗಳಿರುತ್ತೆ. ಏನಂದ್ರೆ ಈ ಗ್ರಾಮಕ್ಕೆ ಸಂಬಂಧಿಸಿದಂದ್ರೆ ಆ ಕಾಲದಲ್ಲಿ ಈ ಗ್ರಾಮದಲ್ಲಿ ಸಂಕಷ್ಟಗಳ ನೆರಳು ಹರಡಿಕೊಂಡಿತ್ತಂತೆ. ನೋಡಿ, ಸಂಕಷ್ಟಗಳ ನೆರಳು, ಬರ, ರೋಗ, ಅನಿಶ್ಚಿತತೆ. ಜನರು ಬದುಕ್ತಿದ್ರು, ಆದ್ರೆ ಮನುಷ್ಯನಲ್ಲಿ ಅವ್ರಿಗೊಂದು ಭಯ, ಒಂದು ಖಾಲಿತನ. ಆ ಸಮಯದಲ್ಲಿ ಗ್ರಾಮದ ಹಿರಿಯರಿಗೆ ಒಂದು ದೈವಿಕ ಕನಸು ಕಾಣಿಸಿಕೊಂಡಿತ್ತು. ಅದು ಸಾಮಾನ್ಯ ಕನಸಲ್ಲ, ಒಂದು ದೈವಿಕ ಕರೆಯಂತಿತ್ತು. ನನ್ನನ್ನು ಇಲ್ಲಿ ಪ್ರತಿಷ್ಠಾಪಿಸಿರಿ, ನಾನು ನಿಮ್ಮ ಊರನ್ನು ಕಾಪಾಡುತ್ತೇನೆ. ನೋಡಿ, ಎಂತ ಒಂದು ಗ್ರೇಟ್ ಅನುಭವ ಅವೆಲ್ಲ. ಕನಸು ಹೇಗಿರ್ಬೋದು, ಅವರು ಎದ್ದಾಗ ಅದು ಕನಸೋ ದರ್ಶನವೋ, ಆದರೆ ಹೃದಯದಲ್ಲಿ ಒಂದು ನಂಬಿಕೆ ಮೂಡಿತ್ತಂತೆ. ಆ ಮಾತು ಗ್ರಾಮದ ತುಂಬೆಲ್ಲ ಹರಡಿ ಜನರು ಒಟ್ಟುಗೂಡಿದ್ರು. ಹೀಗೆ ನಂಬಿಕೆಯೊಂದಿಗೆ ಭಕ್ತಿಯೊಂದಿಗೆ ಹುಟ್ಟಿತು ಶ್ರೀ ಗುಗ್ಗರಿ ಮಾರಮ್ಮ ದೇವಸ್ಥಾನ. ಆಮೇಲೆ ಗ್ರಾಮ ನಿಧಾನವಾಗಿ ಬದಲಾಗತೊಡಗಿತು. ಮಳೆ ಸುರಿಯಿತು, ಭೂಮಿ ಹಸಿರಾಯಿತು, ಜನರ ಬದುಕು ಬೆಳಕನ್ನು ಕಂಡಿತು. ಅವರು ಅದನ್ನ ದೇವಿಯ ಕೃಪೆ ಅಂತ ನಂಬಿದ್ರು. ಆ ನಂಬಿಕೆಯ ಮುಂದೆ ಇನ್ನೊಂದು ದೈವಿಕ ರೂಪ ತಾಳಿತು. ಅದು ಶ್ರೀ ಮುತ್ತುರಾಯ ಸ್ವಾಮಿ ದೇವಸ್ಥಾನ. ಒಂದು ಗ್ರಾಮವನ್ನ ಕಾಪಾಡುವ ಶಕ್ತಿಯಾಗಿ ಹುಟ್ಟಿಕೊಂಡಿತು ಮತ್ತು ಅವರ ಆರಾಧನೆ ಪ್ರಾರಂಭವಾಯಿತು. ಇದು ನಮ್ಮ ಜಾತ್ರೆ, ಇದು ನಮ್ಮ ಶಕ್ತಿ, ಈ ಮಣ್ಣಿನ ಗೌರವ ನಾವು, ದೇವರ ಮಕ್ಕಳ ನಾವು. ನಾವು ಇಲ್ಲಿ ಹುಟ್ಟಿದವರು, ಈ ಭೂಮಿಗೆ ಬಂಧಿತರಾದವರು, ನಮ್ಮ ಊರು ನಮ್ಮ ದೇವರು. ಇದೇ ನಮ್ಮ ಹೆಮ್ಮೆ, ಇದೇ ನಮ್ಮ ಗುರುತು. ಜಕ್ಕೇನಹಳ್ಳಿಯಲ್ಲಿ ಆ ಸಂಪ್ರದಾಯ ಇದೆಯಲ್ಲ, ಅದೊಂದು ಭಾವನೆ, ಒಂದು ಜೀವಂತ ಸಂಸ್ಕೃತಿ. ಪ್ರತಿ ವರ್ಷ ಜಾತ್ರೆ ಸಮೀಪಿಸಿದಂತೆಲ್ಲ ಗ್ರಾಮ ಹಬ್ಬದ ವಾತಾವರಣಕ್ಕೆ ಮಾರ್ಪಾಡಾಗುತ್ತೆ. ಮನೆ ಮನೆಗೂ ಜನರು ಸೇರುತ್ತಾರೆ, ನಗು ಇರುತ್ತೆ, ಸಂಭ್ರಮ ಇರುತ್ತೆ, ಪೂಜೆಗಳಿರುತ್ತೆ. ಒಂದೇ ಕುಟುಂಬದಂತೆ ಎಲ್ಲರೂ ಸಂಭ್ರಮಿಸ್ತಾರೆ ಆ ಮೊಮೆಂಟ್ ಅನ್ನ. ಜಾತ್ರೆಯ ಹೃದಯ ಭಾಗ ಮತ್ತು ಶ್ರೇಷ್ಠ ಕ್ಷಣ ಅಂದ್ರೆ ಏನ್ ಗೊತ್ತಾ? ರಥೋತ್ಸವ. ಗುಗ್ಗರಿ ಮಾರಮ್ಮ ಅಮ್ಮ ಜಯ ಜಯ, ಮುತ್ತುರಾಯ ಸ್ವಾಮಿ ಜಯ ಜಯ. ನಿನ್ನ ಕೃಪೆಯಿಂದ ನಿಂತಿದೆ ಊರು, ನಿನ್ನ ನಾಮವೇ ನಮ್ಮ ಗರುಡು. ಗುಗ್ರಿ ಮಾರಮ್ಮ ಮತ್ತು ಮುತ್ತುರಾಯ ಸ್ವಾಮಿಯ ದೇವರುಗಳನ್ನ ಒಂದೇ ರಥದಲ್ಲಿ ಅವ್ರನ್ನ ಕೂರಿಸಿ ಅದರ ರಥೋತ್ಸವ ಮಾಡ್ತಾರೆ. ಅದು ಒಂದು ಸಂಭ್ರಮದ ವಾತಾವರಣ. ಆ ರಥೋತ್ಸವದ ಮುಂದೆ ಈರಮಸ್ತಿ ಕುಣಿತನು ತುಂಬಾ ಚೆನ್ನಾಗಿರುತ್ತೆ. ಈರಮಾಸ್ತಿ ಕುಣಿತ ಮಂಗಳೂರು ದೈವ ಮಾದರಿಯಲ್ಲಿ ಮಾಡುವ ಕುಣಿತ. ಈ ಕುಣಿತ ಇಂದು ಎಲ್ಲ ಕಡೆ ಮರೆಯಾಗ್ತಾ ಇದೆ. ಆದ್ರೆ ತುಮಕೂರು ತಾಲೂಕಿನ ಜಕ್ಕೇನಹಳ್ಳಿಯಲ್ಲಿ ಇಂದಿಗೂ ನಡೆದುಕೊಂಡು ಹೋಗ್ತಾ ಇದೆ. ದೇವರ ಮನೆ ವಂಶಸ್ಥರು ಕಳೆದ 100 ವರ್ಷಗಳಿಂದ ತಮ್ಮ ಮನೆಯಲ್ಲಿ ಮದುವೆಯಾಗದ ಗಂಡು ಮಕ್ಕಳಿಗೆ ಈರಮಾಸ್ತಿ ದೇವಿಯ ಮಾದರಿಯಲ್ಲೇ ಅಲಂಕಾರ ಮಾಡಿ ಮುಖ ಮತ್ತು ಮೈಕೈಗೆ ಅರಿಶಿನವನ್ನ ಹಚ್ತಾರೆ. ಆ ಅದ್ಭುತ ಅಲಂಕಾರವನ್ನ ನೋಡೋದೇ ಚಂದ. ಈ ರೀತಿಯಲ್ಲಿ ಅಲಂಕೃತವಾದ ಈರಮಾಸ್ತಿ ದೇವಿ
ಗುಗ್ರಿ ಮಾರಮ್ಮ ಮತ್ತು ಮುತ್ತುರಾಯ ಸ್ವಾಮಿ ದೇವರುಗಳ ಮುಂದೆ ತನ್ನ ಕುಣಿತದ ಸೇವೆಯನ್ನ ಮಾಡ್ತಾ ಪ್ರಾರ್ಥನೆಯನ್ನ ಮಾಡ್ತಾರೆ. ಕೊನೆಗೆ ಅಗ್ನಿಕೊಂಡ ಅಂದ್ರೆ ಬೆಂಕಿಯ ಕೊಂಡವನ್ನ ಹಾದು ಹೋಗ್ತಾರೆ. ಆವಾಗ್ಲೇ ಅವ್ರು ಕೇಳ್ಕೊತಾರೆ, ಈ ಗ್ರಾಮಕ್ಕೆ ಈ ಜನರಿಗೆಲ್ಲ ಒಳ್ಳೇದ್ ಮಾಡು ಅಂತ ಕೇಳ್ಕೊತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಒಂದು ನಂಬಿಕೆಯನ್ನ ಜೀವಂತವಾಗಿಡೋದಿದೆಲ್ಲ ಬಹಳ ಹರಸಾಹಸ ಪಡ್ಬೇಕಾಗತ್ತೆ. ಯಾಕಂದ್ರೆ ಆ ನಂಬಿಕೆ ತುಂಬಾ ಗಾಢವಾಗಿದ್ದಾಗ ಮಾತ್ರ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿರೋ ಈ ಪದ್ಧತಿ ಇನ್ನೂ ಜೀವಂತವಾಗಿರುತ್ತೆ. ಯಾಕಂದ್ರೆ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಆ ದೇವರು ನಮಗೆ ಸಹಾಯ ಮಾಡ್ತಾನೆ, ಆ ದೇವರು ನಮಗೆ ಎಲ್ಲ ಕಷ್ಟಗಳನ್ನ ದೂರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಇಡೀ ಗ್ರಾಮಸ್ಥರದು ಮತ್ತು ವಂಶಸ್ಥರದು, ಅದು ತುಂಬಾನೇ ಗ್ರೇಟು. ಸಂಪ್ರದಾಯದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದಂಗೆ ಭಾರತ ಏನಾದ್ರು ಸಂಪ್ರದಾಯದಲ್ಲಿ ಜಗತ್ತಿನ ಗುರು ಅಂತ ಹೇಳಿದರು. ಸೊ ಆ ಕಾರಣಕ್ಕಾಗಿ ನಾವು ಹೇಳ್ತೇವೆ, ನಿಮ್ಮ ಹಳ್ಳಿಗಳಲ್ಲೂ ಇರುತ್ತೆ. ಸೊ ನೀವು ಅದನ್ನ ನೋಡಿ. ಈ ಕ್ಷಣವೇ ನಮ್ಮ ಹಬ್ಬ, ಈ ಭಾವನೆ ನಮ್ಮ ಬದುಕು. ಗುಗ್ಗರಿ ಮಾರಮ್ಮ ಅಮ್ಮ ಜಯ ಜಯ, ಜಯ ಜಯ, ಮುತ್ತುರಾಯ ಸ್ವಾಮಿ ಜಯ ಜಯ, ಜಯ ಜಯ. ನಿನ್ನ ಕೃಪೆಯಿಂದ ನಿಂತಿದೆ ಊರು, ನಿನ್ನ ನಾಮವೇ ನಮ್ಮ ಗರುಡು. ಇದು ಕೇವಲ ಜಾತ್ರೆ ಅಲ್ಲ, ಇದು ನಮ್ಮ ಜೀವ, ನಮ್ಮ ನಂಬಿಕೆ ಅಂತ ಆ ಜಾತ್ರೆಗೆ ಪವಿತ್ರತೆಯನ್ನ ಕೊಟ್ಟಿದ್ದಾರೆ. ಈ ಜಾತ್ರೆಯ ನಾವು ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ ಪ್ರಪಂಚ ಪರ್ಯಟನೆ ಚಾನಲ್ನಿಂದ. ಸೊ ನೀವು ಇದನ್ನ ಅಟ್ಲೀಸ್ಟ್ ನೋಡಿ, ಆ ದೇವರುಗಳ ಕೃಪೆಗೆ, ತಾಯಿ ಗುಗ್ರಿ ಮಾರಮ್ಮ ಮತ್ತು ಮುತ್ತುರಾಯ ಸ್ವಾಮಿ ದೇವರುಗಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಮತ್ತೆ ಹೊಸ ಕಥೆಯೊಂದಿಗೆ ನಿಮ್ಮ ಜೊತೆ ನಾವಿರ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಪ್ರಪಂಚ ಪರ್ಯಟನೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಈ ಮಣ್ಣಿನ ಗೌರವ ನಾವು, ದೇವರ ಮಕ್ಕಳ ನಾವು. ನಾವು ಇಲ್ಲಿ ಹುಟ್ಟಿದವರು, ಈ ಭೂಮಿಗೆ ಬಂಧಿತರಾದವರು. ನಮ್ಮ ಊರು ನಮ್ಮ ದೇವರು, ಇದೇ ನಮ್ಮ ಹೆಮ್ಮೆ, ಇದೇ ನಮ್ಮ ಗುರುತು. ಚಕ್ಕನೆ ಹಳ್ಳಿ ನಮ್ಮ ವಿಶ್ವಾಸ, ಚಕ್ಕನೆ ಹಳ್ಳಿ ನಮ್ಮ ವಿಶ್ವಾಸ. ಇದು ನಮ್ಮ, ಓ ಇದು ನಮ್ಮ. ಹೇ ಜಕ್ಕನೆ ಹಳ್ಳಿ ನಮ್ಮ ವಿಶ್ವಾಸ. ಇದು ನಮ್ಮ ಊರ ಜಾತ್ರೆಯ ಧ್ವನಿ. ಇದು ಜಕ್ಕನೆ ಹಳ್ಳಿ, ನಮ್ಮ ವಿಶ್ವಾಸ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.